ಏನಾಗಿರ್ಬೇಕು, ಗಡಸಾಗಿರ್ಬೇಕು. ಇದರ ಜೊತೆಗೆ ಇನ್ನೊಂದು ಏನಪ್ಪಾ ಅಂದ್ರೆ ಬೇರೆ ಸವೆತಳಿಕೆಯನ್ನ ತಡೆಗಟ್ಟುವಂತ ವಸ್ತು ಆಗಿರ್ಬೇಕು. ವೇರ್ ರೆಸಿಸ್ಟೆನ್ಸ್ ಆಗಿರ್ಬೇಕು, ಸವೆತಳಿಕೆಯನ್ನ ತಡೆಗಟ್ಟುವಂತ ವಸ್ತು. ಯಾಕಂದ್ರೆ ಈಗ MS ರಾಡ್, ಈಗ ಹೇಳಿದೆ MS ರಾಡ್ ಹಾರ್ಡ್ ಇರ್ತೈತಿ. ಅದನ್ನ ಏನ್ ಮಾಡ್ತೇವೆ ಅಂದ್ರೆ ನಾವು ಈ ಕಟಿಂಗ್ ಟೂಲ್ ದಿಂದ ಅದನ್ನ ಏನ್ ಮಾಡ್ತೇವೆ ಅಂದ್ರೆ ಕಟ್ ಮಾಡ್ತೀವಿ, ಮಟೀರಿಯಲ್ ರಿಮೂವ್ ಮಾಡ್ತೀವಿ. ಇನ್ ಕೇಸ್ MS ರಾಡ್ ಕಿಂತ ಬಿ ಕಟಿಂಗ್ ಟೂಲ್ ಸಾಫ್ಟ್ ಆಗಿತ್ತಂದ್ರೆ ರಾಡ್ ಕಿಂತ ಬಿ ಜಾಸ್ತಿ ಏನಾಕೈತಿ ಅಂದ್ರೆ ಕಟಿಂಗ್ ಟೂಲ್ ಸವದ್ ಹೋಗುತ್ತೆ. ಹಿಂಗ ಇವು ಎರಡು ಗುಣಲಕ್ಷಣಗಳನ್ನ ನಾವು ತುಂಬಲೇಬೇಕು. ಅದ್ರಾಗ ಹೀಟ್ ಟ್ರೀಟ್ಮೆಂಟ್ ದಾಗ ಈ ಶಾಖ ಚಿಕಿತ್ಸೆ ಒಳಗಡೆ ಏನ್ ಮಾಡ್ಬೇಕು, ಇವೆರಡು ಪ್ರಾಪರ್ಟೀಸ್ ಅನ್ನ ಕಟಿಂಗ್ ಟೂಲ್ ಒಳಗಡೆ ಅಡಾಪ್ಟ್ ಮಾಡ್ಬೇಕು. ಮೊದಲನೇದೇನಪ್ಪಾ ಅಂದ್ರೆ ಇಟ್ ಈಸ್ ಹಾರ್ಡ್. ಕಟಿಂಗ್ ಟೂಲ್ ಏನಾಗಿರ್ಬೇಕು, ಹಾರ್ಡ್ ಆಗಿರ್ಬೇಕು. ಇದ್ರ ಜೊತೆಗೆ ಇನ್ನೊಂದು ಏನಪ್ಪಾ ಅಂದ್ರೆ ಇಟ್ ವಿಲ್ ವೇರ್ ರೆಸಿಸ್ಟೆನ್ಸ್, ಸವೆತಳಿಕೆಯನ್ನ ತಡೆಗಟ್ಟಬೇಕು. ಆಮೇಲೆ ದಿಸ್ ಪಾರ್ಟಿಸಿಪೇಷನ್ ಸ್ಟ್ಯಾಂಡ್ಸ್ ಟು ಬಿಲ್ಡ್ ಅಪ್ ಸ್ಟ್ರೆಸಸ್ ವಿದಿನ್ ದ ಮಟೀರಿಯಲ್ಸ್ ವಿಚ್ ಇನ್ಕ್ರೀಸ್ ಇಟ್ಸ್ ಹಾರ್ಡ್ನೆಸ್ ಅಂಡ್ ಬಿಟಲ್ನೆಸ್. ಏನಾಕೈತೆ ಅಂದ್ರೆ ಸೊ ಎರಡೂ ಮಾಡೋದ್ರಿಂದ ಹಾರ್ಡ್ನೆಸ್ ಮತ್ತು ಬಿಟಲ್ನೆಸ್ ಏನಾಕೈತೆ ಅಂದ್ರೆ ಜಾಸ್ತಿ ಆಕೈತೆ. ಸಾರಿ ದ ಹೀಟ್ ಟ್ರೀಟ್ಮೆಂಟ್ ಪ್ರೊಸೆಸ್ ಫಾಲೋಡ್ ಫಾರ್ ಕಟಿಂಗ್ ಟೂಲ್ಸ್ ಆರ್ ಆಸ್ ಫಾಲೋಡ್. ಹಿಂಗ್ ಮಾಡೋದ್ರಿಂದ ಏನ ಹಾರ್ಡ್ನೆಸ್ ಮತ್ತು ವೇರ್ ರೆಸಿಸ್ಟೆನ್ಸ್ ನಾವು ಬರಬೇಕಾದ್ರೆ ಕಟಿಂಗ್ ಟೂಲ್ದಾಗ ಕೆಲವೊಂದು ಏನ್ ಮಾಡ್ತೀವಿ ಅಂದ್ರೆ ಈ ಕೆಲವೊಂದು ಕೆಳಗಿನ ಹಂತಗಳನ್ನ ನಾವು ಏನ್ ಮಾಡಬೇಕು, ಪಾಲನೆ ಮಾಡ್ಕೋಬೇಕಂತ ಹೇಳ್ತಾರೆ. ಅದ ಮೊದಲನೇ ವಿಧಾನ ಏನಪ್ಪಾ ಅಂದ್ರೆ ಫೋರ್ಜಿಂಗ್. ಮೊದಲನೇ ವಿಧಾನ ಏನ ಫೋರ್ಜಿಂಗ್. ಆಮೇಲೆ ನೆಕ್ಸ್ಟ್ ಎರಡನೇ ವಿಧಾನ ನಾರ್ಮಲೈಸಿಂಗ್. ನಾರ್ಮಲೈಸೇಷನ್ ಆಮೇಲೆ ಆರ್ ಅನಲಿಂಗ್. ಇದು ಎರಡನೇ ವಿಧಾನ. ಮೂರನೇ ವಿಧಾನ ಹಾರ್ಡ್ನಿಂಗ್. ಆಮೇಲೆ ನಾಲ್ಕನೇ ವಿಧಾನ ಫ್ರೀ ಹೀಟಿಂಗ್. ಐದನೇ ವಿಧಾನ ಟೆಂಪರಿಂಗ್. ಅಂದಾಗ ಏನಾಕೈತೆ ಅಂದ್ರೆ ಲಾಸ್ಟಿಗೆ ನಮ್ಗೆ ಏನಾಕೈತಿ ಕಟಿಂಗ್ ಟೂಲ್ ಪ್ರೊಡಕ್ಷನ್ ಆಗ್ತೈತಿ. ಏನಾಕೈತೆ ಅಂದ್ರೆ ಈ ಕಟಿಂಗ್ ಟೂಲ್ಸ್ದಾಗ ನಮ್ಗೆ ಏನಪ್ಪಾ ಅಂದ್ರೆ ಒಂದು ಹಾರ್ಡ್ ಆಗಬೇಕು, ಇದ್ರ ಜೊತೆಗೆ ವೇರ್ ರೆಸಿಸ್ಟೆನ್ಸ್ ಇರ್ಬೇಕು. ವೇರ್ ರೆಸಿಸ್ಟೆನ್ಸ್ ಮತ್ತು ಹಾರ್ಡ್ ಇವೆರಡು ಇರ್ಬೇಕು ಎಲ್ಲಿ ಕಟಿಂಗ್ ಟೂಲ್ದಾಗ. ಕಟಿಂಗ್ ಟೂಲ್ದಾಗ ಇವೆರಡು ಬರೋ ಸಲುವಾಗಿ ನಾವು ಏನ್ ಮಾಡ್ತೀವಿ, ಹೀಟ್ ಟ್ರೀಟ್ಮೆಂಟ್ ಮಾಡ್ತೀವಿ. ತಿಳಿಯಾತಿ. ಆಮೇಲೆ ಇವೆರಡು ಪ್ರಾಪರ್ಟೀಸ್ ಬರಬೇಕಾದ್ರೆ ಒಂದು ಪ್ರಾಪರ್ಟಿ ಹಾರ್ಡ್ನೆಸ್, ಇನ್ನೊಂದ ವೇರ್ ರೆಸಿಸ್ಟೆನ್ಸ್. ಸೊ ಎರಡು ಏನಪ್ಪ ಪ್ರಾಪರ್ಟೀಸ್. ಇವೆರಡು ಪ್ರಾಪರ್ಟಿ ಬರಬೇಕಾದ್ರೆ ಸೊ ಮಟೀರಿಯಲ್ ಏನ್ ಬೇಕು, ಕಾರ್ಬನ್ ಸ್ಟೀಲ್ಸ್ ಮತ್ತು ಹೈ ಸ್ಪೀಡ್ ಸ್ಟೀಲ್ಸ್. ಇವೆರಡು ಮಟೀರಿಯಲ್ ನಾವು ಹಾಕೋತೀವಿ. ಇವೆರಡು ಮಟೀರಿಯಲ್ದಾಗ ಹಾರ್ಡ್ನೆಸ್ ಮತ್ತು ವೇರ್ ರೆಸಿಸ್ಟೆನ್ಸ್ ಬರಬೇಕು. ಇವೆರಡು ಬರಬೇಕಾದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಇಲ್ಲಿ 5 ವಿಧಾನ ಮಾಡ್ತೀವಿ ಕಟಿಂಗ್ ಟೂಲ್. ಇವೆಲ್ಲ ಏನಪ್ಪಾ ಅಂದ್ರೆ ಹೀಟ್ ಟ್ರೀಟ್ಮೆಂಟ್. ಮೊದಲನೇದ ಫೋರ್ಜಿಂಗ್ ಮಾಡ್ತೀವಿ, ಆಮೇಲೆ ಎರಡನೇದ ನಾರ್ಮಲೈಸಿಂಗ್ ಮತ್ತು ಅನಲಿಂಗ್ ಮಾಡ್ತೀವಿ ಅಥವಾ ಅನಲಿಂಗ್ ಮಾಡ್ತೀವಿ, ಆಮೇಲೆ ಮೂರನೇದ ಹಾರ್ಡಿಂಗ್ ಮಾಡ್ತೀವಿ. ಆಫ್ಟರ್ ಹಾರ್ಡಿಂಗ್ ದಟ್ ಫ್ರೀ ಹೀಟಿಂಗ್ಸ್, 4th ಸ್ಟೆಪ್ ವೈಸ್. ಆಮೇಲೆ 5th ಏನ್ ಮಾಡ್ತೀವಿ ಅಂದ್ರೆ ಟೆಂಪರಿಂಗ್ ಮಾಡ್ತೀವಿ. ಇವು 5 ವಿಧಾನಕ್ಕೆ ಒಳಪಡಿಸಿದಾಗ ಏನಾಕೈತೆ ಅಂದ್ರೆ ಇವೆರಡು ಏನಾಗ್ತಾವು ಪ್ರಾಪರ್ಟಿ ಅಡಾಪ್ಟ್ ಆಕಾವು. ಇವೆರಡು ಪ್ರಾಪರ್ಟಿ ಏನಾಕಾವು ಅಡಾಪ್ಟೆಡ್ ಇನ್ ಕಾರ್ಬನ್ ಸ್ಟೀಲ್ಸ್ ಆರ್ ಹೈ ಸ್ಪೀಡ್ ಸ್ಟೀಲ್ಸ್. ಇವೆರಡು ಮಟೀರಿಯಲ್ದಾಗ ಇವೆರಡು ಪ್ರಾಪರ್ಟಿ ಆ್ಯಡ್ ಆಕಾವು. ಶಾಖ ಚಿಕಿತ್ಸೆಗ 5 ವಿಧಾನ ಬಳಸ್ತೀವಿ. 5 ವಿಧಾನ ಬಳಸೋದ್ರಿಂದ ಇವೆರಡು ಪ್ರಾಪರ್ಟಿ ಬರ್ತಾವು. ಇವೆರಡು ಪ್ರಾಪರ್ಟಿ ಬರ್ಬೇಕಾದ್ರೆ ಈ ಮಟೀರಿಯಲ್ದಾಗ ನಾವೇನ್ ಮಾಡ್ತೀವಿ, ಅಡಾಪ್ಟ್ ಮಾಡ್ತೀವಿ. ಇಷ್ಟ. ಇನ್ನು ನೋಡೋಣ ಹಂತವಾಗಿ ಫೋರ್ಜಿಂಗ್ದಾಗ ಹೆಂಗ್ ಮಾಡ್ತೀವಿ, ನಾರ್ಮಲೈಸಿಂಗ್ದಾಗ ಹೆಂಗ್ ಮಾಡ್ತೀವಿ, ಹಾರ್ಡಿಂಗ್ದಾಗ ಹೆಂಗ್ ಮಾಡ್ತೀವಿ, ಪ್ರೀ ಹೀಟಿಂಗ್ದಾಗ ಏನೈತಿ, ಟೆಂಪರಿಂಗ್ದಾಗ ಏನೈತಿ. ಒಂದೊಂದು ವಿಧಾನಗಳನ್ನ ನೋಡ್ಕೊತ ಹೋಗೋಣ ಕಟಿಂಗ್ ಟೂಲ್ದಾಗ ಏನೇನು ಮಾಡ್ತೀವಿ ಮತ್ತು ಅಲ್ಲಿ ಯಾವ ರೀತಿ ಲೋಹ ಒಳಗಡೆ ಯಾವ ಗುಣಲಕ್ಷಣಗಳ ಅಡಾಪ್ಟ್ ಆಗ್ತಿರ್ತಾವೆ ಅಥವಾ ಯಾವ ಗುಣಲಕ್ಷಣಗಳ ಹೆಚ್ಚಿಗೆ ಆಗ್ತಿರ್ತಾವೆ ಅನ್ನೋದನ್ನ ನೋಡ್ಕೊತ ಹೋಗೋಣ. ಫಸ್ಟ್ ಆಪರೇಷನ್. The first operation is forging, which should be carried out at 850 degrees Celsius to 900 degrees Celsius. ಇದೇನು ಮಾಡ್ತೀವಿ ಅಂದ್ರೆ ಹೀಟ್ ಮಾಡ್ತೀವಿ. ಫೋರ್ಜಿಂಗ್ದಾಗ ಏನು ಮಾಡ್ತೀವಿ ಅಂದ್ರೆ ಹೀಟ್ ಮಾಡ್ತೀವಿ.
50 ಡಿಗ್ರಿ ಸೆಲ್ಸಿಯಸ್ ಟು 900 ಡಿಗ್ರಿ ಸೆಲ್ಸಿಯಸ್ ಏನು ಮಾಡ್ತೀವಿ ನಾವು ಹೀಟ್ ಮಾಡ್ತೀವಿ ಫಾರ್ ಕಾರ್ಬನ್ ಸ್ಟೀಲ್ಸ್. ಫಾರ್ ಕಾರ್ಬನ್ ಸ್ಟೀಲ್ಸ್ ಡಿಪೆಂಡಿಂಗ್ ಅಪಾನ್ ಕಾರ್ಬನ್ ಕಂಟೆಂಟ್. ಯಾಕಂದ್ರೆ ಇಲ್ಲಿ ಕ್ರಿಟಿಕಲ್ ಟೆಂಪರೇಚರ್ ಹೆಚ್ಚಾಗ್ಬೋದು 850 ಡಿಗ್ರಿ ಸೆಲ್ಸಿಯಸ್ 9 ಡಿಗ್ರಿ ಸೆಲ್ಸಿಯಸ್. ಇಲ್ಲೇನಾಗ್ಬೇಕಂದ್ರೆ ಡಿಪೆಂಡಿಂಗ್ ಅಪಾನ್ ಕಾರ್ಬನ್ ಕಂಟೆಂಟ್ ಈ ಯಾಕಂದ್ರೆ ಆ ಕಾಂಪೌಂಡ್ ಕಾರ್ಬನ್ ಕಂಟೆಂಟ್ ಜಾಸ್ತಿ ಇರ್ತಂದ್ರೆ ಮತ್ತೆ ಇಲ್ಲಿ ಕ್ರಿಟಿಕಲ್ ಪಾಯಿಂಟ್ ಏನಾಕೈತಿ ಹೆಚ್ಚಾಕೈತಿ. ಫೋರ್ಜಿಂಗ್ದಾಗ ಏನ್ ಮಾಡ್ತೀವಿ ಅಂದ್ರೆ ಕಾಂಪೌಂಡ್ ಅನ್ನ 850 ಡಿಗ್ರಿ ಸೆಲ್ಸಿಯಸ್ ಟು 900 ಡಿಗ್ರಿ ಸೆಲ್ಸಿಯಸ್ ತನಕ ಏನ್ ಮಾಡ್ತೀವಿ ಅಂದ್ರೆ ಹೀಟ್ ಮಾಡ್ತೀವಿ. ಆಮೇಲೆ ಕಾರ್ಬನ್ ಕಂಟೆಂಟ್ ಜಾಸ್ತಿ ಇರ್ತಂದ್ರೆ ಏನ್ ಮಾಡ್ತೀವಿ ಅಂದ್ರೆ ಅಟ್ ಈ 1100 ಡಿಗ್ರಿ ಸೆಲ್ಸಿಯಸ್ ಟು 1300 ಡಿಗ್ರಿ ಸೆಲ್ಸಿಯಸ್ ಫಾರ್ ಹೈ ಸ್ಪೀಡ್ ಸ್ಟೀಲ್ಸ್. ಹೈ ಸ್ಪೀಡ್ ಸ್ಟೀಲ್ಸ್ದಾಗ ಕಾರ್ಬನ್ ಸ್ಟೀಲ್ದಾಗ 850ರಿಂದ 900 ಡಿಗ್ರಿ ಸೆಲ್ಸಿಯಸ್, ಹೈ ಸ್ಪೀಡ್ ಸ್ಟೀಲ್ದಾಗ 1100 ಹಿಡ್ಕೊಂಡ 13 ಡಿಗ್ರಿ ಸೆಲ್ಸಿಯಸ್ ತನಕ ನಾವು ಏನ್ ಮಾಡ್ತೀವಿ ಹೀಟ್ ಮಾಡ್ತೀವಿ. Forging should never be continued when the tool has cooled to a temperature of about 700 degrees Celsius for carbon steels and 920 degrees Celsius for high speed steel. ಹೆಂಗ್ ಮಾಡ್ತೀವಿ ಅಂದ್ರೆ ಇದನ್ನ ಫೋರ್ಜಿಂಗ್ದಾಗ ಬರೀ ನಾವು ಕಾಸ್ತೀವಿ. ಕಾರ್ಬನ್ ಸ್ಟೀಲ್ನ 850 ಡಿಗ್ರಿ ಸೆಲ್ಸಿಯಸ್ ಇಂದ 900 ಡಿಗ್ರಿ ಸೆಲ್ಸಿಯಸ್ ತನಕ ಏನ್ ಮಾಡ್ತೀವಿ ಹೀಟ್ ಮಾಡ್ತೀವಿ ಡಿಪೆಂಡಿಂಗ್ ಅಪಾನ್ ಕಾರ್ಬನ್ ಕಂಟೆಂಟ್. ಆಮೇಲೆ ಹೈ ಸ್ಪೀಡ್ ಸ್ಟೀಲ್ಸ್ ಏನ್ ಮಾಡ್ತೀವಿ ಅಂದ್ರೆ 1100 ಡಿಗ್ರಿ ಸೆಲ್ಸಿಯಸ್ ಇಂದ 1300 ಡಿಗ್ರಿ ಸೆಲ್ಸಿಯಸ್ ತನಕ ಹೀಟ್ ಮಾಡ್ತೀವಿ. ಕಂಟಿನ್ಯೂ ಹೀಟ್ ಮಾಡೋದಿಲ್ಲ. ಆಮೇಲೆ ಏನ್ ಮಾಡ್ತೀವಿ ಅಂದ್ರೆ ಕೂಲ್ ಮಾಡ್ತೀವಿ ಅಟ್ ರೂಮ್ ಟೆಂಪರೇಚರ್. ರೂಮ್ ಟೆಂಪರೇಚರ್ದಾಗ ಸೊ ಅದೇನ್ ಇರ್ಬೇಕಂದ್ರೆ 700 ಡಿಗ್ರಿ ಸೆಲ್ಸಿಯಸ್ ಕಾರ್ಬನ್ ಸ್ಟೀಲ್ದಾಗ, ಆಮೇಲೆ ಹೈ ಸ್ಪೀಡ್ ಸ್ಟೀಲ್ಸ್ 920 ಡಿಗ್ರಿ ಸೆಲ್ಸಿಯಸ್ ತನಕ ಏನ್ ಮಾಡ್ತೀವಿ ಕೂಲ್ ಮಾಡ್ತೀವಿ. ಇದು ಮೊದಲೇ ಫೋರ್ಜಿಂಗ್. ಏನ್ ಮಾಡ್ತೀವಿ ಅಂದ್ರೆ ಹೀಟ್ ಮಾಡ್ತೀವಿ, ಇಲ್ಲಿ ಕೂಲ್ ಮಾಡ್ತೀವಿ, ಹೀಟ್ ಮಾಡ್ತೀವಿ ಮತ್ತೆ ರೂಮ್ ಟೆಂಪರೇಚರ್ದಾಗ ಕೂಲ್ ಮಾಡ್ತೀವಿ. ಇದು ಮೊದಲನೇ ವಿಧಾನ ಯಾವ್ದ ಫೋರ್ಜಿಂಗ್. ಇನ್ನು ನಾರ್ಮಲೈಸಿಂಗ್ದಾಗ ಮತ್ತೆ ಅನಿಲಿಂಗ್ದಾಗ ಏನ್ ಮಾಡ್ತೀವಿ ಅದನ್ನ ನೆಕ್ಸ್ಟ್ ಪ್ರೊಸೆಸ್ ಫೋರ್ಜಿಂಗ್. ಆಫ್ಟರ್ ದಟ್ ಫೋರ್ಜಿಂಗ್ ದ ನೆಕ್ಸ್ಟ್ ಆಪರೇಷನ್ ಈಸ್ ನಾರ್ಮಲೈಸಿಂಗ್ ಅಥವಾ annealing. Plain carbon steels are usually normalized while high speed steels are annealed. This is easier to have uniform grain structures and to relieve strains developed due to forging. The first rule in heat treating a high speed steels is warm the steel before it is put into fire or furnace and then to heat it up slowly, thoroughly and evenly. This is done to avoid spoiling with the job. Next step ಏನ್ ಮಾಡ್ತೀವಿ ಅಂದ್ರೆ ಇಲ್ಲಿ ಏನಾಕೈತೆ ಅಂದ್ರೆ ಇಂಟರ್ನಲ್ ಟ್ರೆಸಸ್ ಏನಕ್ಕವು ಒಳ ಒತ್ತಡಗಳ ರಿಲೀವ್ ಆಗ್ತಿರ್ತಾವು. ಆಮೇಲೆ ಗ್ರೇನ್ ಸ್ಟ್ರಕ್ಚರ್ಸ್ ಏನಿರ್ತೈತಿ ಯೂನಿಫಾರ್ಮ್ ಆಗಿರ್ತೈತಿ ಯಾವ್ದ ಈ ನಾರ್ಮಲೈಸಿಂಗ್ ಮತ್ತೆ ಅನಿಲಿಂಗ್ದಾಗ. ಆಮೇಲೆ ಇನ್ನೊಂದು ಏನಪ್ಪಾ ಅಂದ್ರೆ ತರೋಲಿ ಏನ್ ಮಾಡ್ತೀವಿ ಅಂದ್ರೆ ಹೀಟ್ ಮಾಡ್ತೀವಿ. ಸಡನ್ ಆಗಿ ನಾವು ಟೆಂಪರೇಚರ್ ವೇರೀಸ್ ಮಾಡಂಗಿಲ್ಲ. ನಾರ್ಮಲೈಸಿಂಗ್ ಅಥವಾ ಅರ್ಲಿಂಗ್ದಾಗ ಒಂದು ಕಂಟಿನ್ಯೂ ಫ್ಲೋದಾಗ ಏನ್ ಮಾಡ್ತೀವಿ ಅಂದ್ರೆ ಹೀಟ್ ಮಾಡ್ತೀವಿ. ಆಮೇಲೆ ಮ್ಯಾಕ್ಸಿಮಮ್ ಏನಾಗುತ್ತೆ ಅಂದ್ರೆ ಇಲ್ಲಿ ಅರ್ಲಿಂಗ್ದಾಗ ಸೊ ಭಾಳ ಇದನ್ನಾಗಿಲ್ಲ, ಹಾಡ ಸಾಫ್ಟ್ ಇರ್ತೈತೆ ಅಂದ್ರೆ ಜಿಗಿಡ್ತನ ಜಾಸ್ತಿ ಬಂದಿರ್ತೈತೆ. ಯಾಕಂದ್ರೆ ಭಾಳ ಹಾಡ ಆಯ್ತಂದ್ರೆ ಏನಾಕೈತಿ ಕಟಿಂಗ್ ಟೂಲ್ನ ಉಳಾಗ ಚಾಲು ಆಕೈತಿ. ಅದರ ಸಲುವಾಗಿ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ನಾರ್ಮಲೈಸಿಂಗ್ ಮತ್ತು ಅನಿಲಿಂಗ್ ಪ್ರೊಸೆಸ್ ಮಾಡ್ತಾರೆ. ಅಂದ್ರೆ ಇಲ್ಲಿ ಏನಾಯ್ತಂದ್ರೆ ಜರ ಕಾಂಪ್ರೆಸಿವ್ ಆಗಲಿ ಅಥವಾ ಟಫ್ನೆಸ್ ಆಗಲಿ ಜಾಸ್ತಿ ಬರೋ ಸಲುವಾಗಿ ಅಂದ್ರೆ ಜಿಗಿಟ್ತಾನ ಜಾಸ್ತಿ ಇರಬೇಕು, ಹಾರ್ಡ್ ಇರಬೇಕು, ಇದ್ರ ಜೊತೆಗೆ ಜಿಗಿಟ್ತಾನ ಜಾಸ್ತಿ ಇರಬೇಕು. ಅದರ ಸಲುವಾಗಿ ಏನ್ ಮಾಡ್ತಾರೆ ಅಂದ್ರೆ ನೆಕ್ಸ್ಟ್ ಪ್ರೊಸೀಜರ್ ಒಂದು ಫ್ಲೋದಾಗ ಒಂದು ಕಂಟಿನ್ಯೂಷನ್ದಾಗ ಅಥವಾ ಒಂದು ಕಾನ್ಸ್ಟೆಂಟ್ ರೇಂಜ್ದಾಗ ಏನ್ ಮಾಡ್ತಾರೆ ಅಂದ್ರೆ ಹೀಟ್ ಮಾಡ್ತಾರೆ. ನೆಕ್ಸ್ಟ್ ಆಫ್ಟರ್ ದಟ್ ಫೋರ್ಜಿಂಗ್. ಇನ್ನು ಮೂರನೇ ಆಪರೇಷನ್ ಹಾರ್ಡ್. The carbon steel tools are soaked in proper temperature for sufficient time. They are next quenched by immersing them in a bath of water. ಹೀಟ್ ಮಾಡ್ತಾರೆ ಹಾರ್ಡ್ನಿಂಗ್. ಒಂದು ಏನ್ ಮಾಡ್ತಾರ ಅಂದ್ರೆ ಒಂದು ರೇಂಜ್ ತನಕ ಹೀಟ್ ಮಾಡ್ತಾರೋ ಇಮಿಡಿಯೇಟ್ ಆಗಿ ಏನ್ ಮಾಡ್ತಾರ ಅಂದ್ರೆ ಒಂದು ಪಾತ್ರೆ ಒಳಗಡೆ ಏನ್ ಮಾಡ್ತಾರ ಅಂದ್ರೆ ಡೀಪ್ ಮಾಡ್ತಾರೆ, ಕ್ವೆಂಚಿಂಗ್ ಮಾಡ್ತಾರೆ, ಕೂಲ್ ಮಾಡ್ತಾರೆ ಅಂದ್ರೆ ತಣ್ಣಗೆ ಮಾಡ್ತಾರೆ. ಅವಾಗ ಏನಾಕೈತೆ ಅಂದ್ರೆ ಸೊ ಇಟ್ ವಿಲ್ ಕಮ್ಸ್ ಹಾರ್ಡ್. ಅವಾಗ ಏನಾಕೈತೆ ಅಂದ್ರೆ ಹಾರ್ಡ್ನೆಸ್ ಬರ್ತದೆ. ಇನ್ನು ನಾಲ್ಕನೇ ವಿಧಾನದಾಗ ಫ್ರೀ ಹೀಟಿಂಗ್ ಮಾಡ್ತಾರೆ. ದ ಹಾರ್ಡಿಂಗ್ ಆಫ್ ಹೈ ಸ್ಪೀಡ್ ಸ್ಟೀಲ್ಸ್ ರಿಕ್ವೈರ್ ಸೆವರಲ್ ಸ್ಟೆಪ್ಸ್ ಆಫ್ ಸಪರೇಷನ್ ಆಫ್ ಆಪರೇಷನ್ಸ್. ಇಲ್ಲೇನಾಕೈತೆ ಅಂದ್ರೆ ಬಹಳಷ್ಟು ಸ್ಟೆಪ್ಸ್ ಬಂದಿರ್ತಾವೆ ಸಪರೇಷನ್ ಆಫ್ ಕೆಲವೊಂದು ಸಪರೇಟ್ ಮಾಡಬೇಕಾದ್ರೆ ಪ್ರಾಪರ್ಟೀಸ್. ದ ಫಸ್ಟ್ ಈಸ್ ಪ್ರೀ ಹೀಟಿಂಗ್ ಟು ದ ಸ್ಟೀಲ್ ಅಟ್ 800 ಡಿಗ್ರಿ ಸೆಲ್ಸಿಯಸ್.
800 ಡಿಗ್ರಿ ಸೆಲ್ಸಿಯಸ್ ತನಕ ಏನು ಮಾಡ್ತಾರೆ ಅಂದರೆ ಹೀಟ್ ಮಾಡ್ತಾರೆ. ಇಟ್ ಈಸ್ ದೆನ್ ಟ್ರಾನ್ಸ್ಫರ್ ಟು ಎ ಫರ್ನೆಸ್ ವೆನ್ ಇಟ್ ಕ್ಯಾನ್ ಬಿ ಹೀಟೆಡ್ ರ್ಯಾಪಿಡ್ಲಿ. ಹೊರಗೆ ಹೀಟ್ ಮಾಡಿ ಆಮೇಲೆ ಏನು ಮಾಡ್ತಾರೆ ಅಂದ್ರೆ ಫರ್ನೆಸ್ ಒಳಗಡೆ ಮಾಡ್ತಾರೆ. ಫರ್ನೆಸ್ ಒಳಗಡೆ ಹೋಯ್ತಾರೆ. ಅದ ಟೂಲ್ಸ್. ಕೇರ್ ಈಸ್ ಟೇಕನ್ ಟು ಪ್ರಿವೆಂಟ್ ಡಿಕಾರ್ಬನೈಸೇಷನ್ಸ್. The tool is held at this temperature for requisite time. It is then quenched in oil. ಏನು ಮಾಡ್ತಾರೆ ಅಂದ್ರೆ ಫ್ರೀ ಹೀಟಿಂಗ್ದಾಗ ಒಂದು ರಿಸ್ಟ್ರಿಕ್ಟೆಡ್ ಟೈಮ್ದಾಗ ಏನು ಮಾಡ್ತಾರೆ ಅಂದ್ರೆ ಹೀಟ್ ಮಾಡ್ತಾರೆ. ಹೀಟ್ ಮಾಡಿ ಏನು ಮಾಡ್ತಾರೆ ಅಂದ್ರೆ ಆಯಿಲ್ ಒಳಗಡೆ ಕ್ವೆಂಚಿಂಗ್ ಮಾಡ್ತಾರೆ. ಆಯಿಲ್ ಒಳಗಡೆ ಏನು ಮಾಡ್ತಾರೆ ಅಂದ್ರೆ ಕ್ವೆಂಚಿಂಗ್ ಮಾಡ್ತಾರೆ. ಮೊದಲ ಫ್ರೀ ಹೀಟಿಂಗ್ ಮಾಡ್ತಾರೆ ಹೊರಗಿನ ಅಟ್ಮಾಸ್ಫಿಯರ್ ಒಳದಾಗ 800 ಡಿಗ್ರಿ ಸೆಲ್ಸಿಯಸ್ದಾಗ. ಆಮೇಲೆ ಏನು ಮಾಡ್ತಾರೆ ಅಂದ್ರೆ ಅದನ್ನ ಫರ್ನೆಸ್ ಒಳಗಡೆ ಹೋಯ್ತಾರು. ಡಿಕಾರ್ಬನೈಸೇಷನ್ ಆಗಬಾರ್ದು ಅಂತ ಹೇಳಿ ಮಾಡ್ತಾರೋ ಒಂದು ಲೆವೆಲ್ ತನಕ ಹೀಟ್ ಮಾಡ್ತಾರೋ. ಇಮಿಡಿಯೇಟ್ ಆಗಿ ಏನು ಮಾಡ್ತಾರೆ ಅಂದ್ರೆ ಆ ಕಾಂಪೋನೆಂಟ್ ಅನ್ನ ರಿಮೂವ್ ಮಾಡಿ ಫರ್ನೆಸ್ ರಿಮೂವ್ ಮಾಡಿ ಆಯಿಲ್ ಒಳಗಡೆ ಡೀಪ್ ಮಾಡ್ತಾರೆ. ಆಯಿಲ್ ಒಳಗಡೆ ಎತ್ತಾರೆ. ಆಮೇಲೆ ಏನಾಕೈತೆ ಅಂದ್ರೆ ಸೊ ಅದ ಕ್ವೆಂಚಿಂಗ್ ಆಕೈತಿ. ಇನ್ ನೆಕ್ಸ್ಟ್ ಟೆಂಪರಿಂಗ್ ಬರ್ತೈತಿ. ಫೈನಲಿ 5ನೇ ಸ್ಟೆಪ್ ಏನಪ್ಪಾ ಅಂದ್ರೆ ಟೆಂಪರಿಂಗ್. ಟೆಂಪರಿಂಗ್ ಇಸ್ ಡನ್ ಟು ರಿಮೂವ್ ದ ಎಕ್ಸೆಸಿವ್ ಬ್ರಿಟಲ್ನೆಸ್. ಇಲ್ಲಿ ಏನು ಮಾಡ್ತಾರೆ ಅಂದ್ರೆ ಬ್ರಿಟಲ್ನೆಸ್ ರಿಮೂವ್ ಮಾಡ್ತಾರೆ. ಏನು ಬ್ರಿಟಲ್ನೆಸ್ ಇರ್ತಿರ್ತದೆ, ಬ್ರಿಟಲ್ ಅಂದ್ರೆ ಕಾಚ್ ಗ್ಲಾಸು ಇದನ್ನು ಹಾಳಾಗೋದ್ರ ತಾಳತ ಸಿಗುತ್ತೆ. ಸೊ ಅದನ್ನ ರಿಮೂವ್ ಮಾಡ್ತಾರೆ ವಿದೌಟ್ ರೆಡ್ಯೂಸಿಂಗ್ ಎನಿ ಅಪ್ಲಿಕೇಬಲ್ ಡಿಗ್ರಿ ಆಫ್ ದ ಹಾರ್ಡ್ನೆಸ್ ಅಟ್ ದ ಕಟಿಂಗ್ ಏಜ್. ಇಲ್ಲಿ ಹಾರ್ಡ್ನೆಸ್ ಅನ್ನು ರಿಮೂವ್ ಮಾಡಂಗಿಲ್ಲ, ಬಟ್ ಏನು ಮಾಡ್ತಾರೋ ಬ್ರಿಟಲ್ನೆಸ್ ಅನ್ನು ರಿಮೂವ್ ಮಾಡ್ತಾರೋ. ದ ಟೂಲ್ ಈಸ್ ಹೀಟೆಡ್ ಟು ಎ ಪರ್ಟಿಕ್ಯುಲರ್ ಟೆಂಪರೇಚರ್ 150 ಡಿಗ್ರಿ ಸೆಲ್ಸಿಯಸ್ ಟು 300 ಡಿಗ್ರಿ ಸೆಲ್ಸಿಯಸ್ ಫಾರ್ ಕಾರ್ಬನ್ ಸ್ಟೀಲ್ಸ್, 550 ಡಿಗ್ರಿ ಸೆಲ್ಸಿಯಸ್ ಟು 560 ಡಿಗ್ರಿ ಸೆಲ್ಸಿಯಸ್ ಫಾರ್ ಹೈ ಸ್ಪೀಡ್ ಸ್ಟೀಲ್ಸ್ ಅಂಡ್ ದೆನ್ ಕೂಲ್. ಪರ್ಟಿಕ್ಯುಲರ್ ಡಿಗ್ರಿ ಇರ್ತಾವೆ, ಇಲ್ಲಿ ರೇಂಜಸ್ ಇರ್ತಾವೆ. ಆ ರೇಂಜ್ ತಕ್ಕ ಏನು ಮಾಡ್ತಾರೆ ಅಂದ್ರೆ ಆ ಉಷ್ಣತೆಯನ್ನು ಕೊಡ್ತಾರೆ ಅದಕ್ಕೆ ಕಾರ್ಬನ್ ಸ್ಟೀಲ್ಸ್ಗೆ ಮತ್ತು ಹೈ ಸ್ಪೀಡ್ ಸ್ಟೀಲ್ಸ್ಗೆ. ಆಮೇಲೆ ಏನು ಮಾಡ್ತಾರೆ ಇಮಿಡಿಯೇಟ್ ಆಗಿ ಕೂಲ್ ಮಾಡ್ತಾರೆ. ಇಲ್ಲಿ ಏನಾಗ್ತೈತೆ ಅಂದ್ರೆ ಎಕ್ಸೆಸಿವ್ ಬ್ರಿಟಲ್ನೆಸ್ ಏನು ಮಾಡ್ತಾರೆ ರಿಮೂವ್ ಮಾಡ್ತಾರೆ. ಎಕ್ಸೆಸಿವ್ ಬ್ರಿಟಲ್ನೆಸ್ ರಿಮೂವ್ ಮಾಡ್ತಾರೆ. ಆಮೇಲೆ ಇಲ್ಲಿ ಏನಾಗ್ತೈತೆ ಅಂದ್ರೆ ಇಲ್ಲಿ ಹಾರ್ಡ್ನೆಸ್ ಇಲ್ಲಿ ಹಾರ್ಡ್ ಮಾಡ್ತಾರೆ. ಇಲ್ಲಿ ಇಂಪ್ರೂವ್ ಟಫ್ನೆಸ್. ಆಮೇಲೆ ಫ್ರೀ ಹೀಟಿಂಗ್ ಅಂದ್ರೆ ಡಿಕಾರ್ಬನೈಸೇಷನ್ ಟು ಪ್ರಿವೆಂಟ್ ಡಿಕಾರ್ಬನೈಸೇಷನ್ ಅಂಡ್ ಫ್ರೀ ಹೀಟಿಂಗ್ ಡಿಕಾರ್ಬನೈಸೇಷನ್. ಇವೆಲ್ಲ ಏನಪ್ಪ ಅಂದ್ರೆ ಈ ಹಂತ ಒಳಗಡೆ ಏನು ಮಾಡ್ತಾರೆ ಅಂದ್ರೆ ಕಟಿಂಗ್ ಟೂಲ್ನ ಪ್ರೊಡಕ್ಷನ್ ಮಾಡ್ತಾರೆ. ಹೀಟ್ ಟ್ರೀಟ್ಮೆಂಟ್ ಆಫ್ ಕಟಿಂಗ್ ಟೂಲ್ದಾಗ ಏನು ಮಾಡ್ತಾರೆ ಅಂದ್ರೆ 2 ಮಟೀರಿಯಲ್ ಯೂಸ್ ಮಾಡ್ತಾರೆ. ಒಂದು ಕಾರ್ಬನ್ ಸ್ಟೀಲ್ಸ್, ಇನ್ನೊಂದು ಹೈ ಸ್ಪೀಡ್ ಸ್ಟೀಲ್ಸ್. ಇವೆರಡು ಮಟೀರಿಯಲ್ದಾಗ ಹಾರ್ಡ್ನೆಸ್ ಮತ್ತು ವೇರ್ ರೆಸಿಸ್ಟೆನ್ಸ್ ನಾವೇನು ಮಾಡಬೇಕಾಗೈತಿ, ಇವೆರಡು ಪ್ರಾಪರ್ಟಿ ತುಂಬಬೇಕಾಗೈತಿ. ಇವೆರಡು ಪ್ರಾಪರ್ಟಿ ತುಂಬಬೇಕಾದ್ರೆ ನಾವೇನು ಮಾಡ್ತೀವಿ ಅಂದ್ರೆ 5 ವಿಧಾನದಾಗ ಬಳಕೆ ಮಾಡ್ತೀವಿ. ಮೊದಲನೇ ವಿಧಾನ ಫೋರ್ಜಿಂಗ್. ಫೋರ್ಜಿಂಗ್ದಾಗ ಏನು ಮಾಡ್ತೀವಿ ಹೀಟ್ ಮಾಡ್ತೀವಿ, ಆಮೇಲೆ ಕೂಲ್ ಮಾಡ್ತೀವಿ. ನಾರ್ಮಲೈಸಿಂಗ್ ಏನು ಮಾಡ್ತೀವಿ ಅಂದ್ರೆ ಟಫ್ನೆಸ್ ಜಾಸ್ತಿ ಮಾಡ್ತೀವಿ, ಆಮೇಲೆ ಹಾರ್ಡಿಂಗ್ದಾಗ ಹಾರ್ಡ್ ಮಾಡ್ತೀವಿ. ಫ್ರೀ ಹೀಟಿಂಗ್ದಾಗ ಸೊ ಇಟ್ ಕೆನಾಟ್ ಬಿ ಡಿಕಾರ್ಬನೈಸೇಷನ್ ಆಫ್ ಕಾಂಪೋನೆಂಟ್ಸ್ ಹಂಗೆ ನೋಡ್ಕೋತೀವಿ. ಟೆಂಪರಿಂಗ್ದಾಗ ಏನು ಮಾಡ್ತೀವಿ ಅಂದ್ರೆ ಎಕ್ಸೆಸಿವ್ ಬ್ರಿಟಲ್ನೆಸ್ ತೆಗೆದಾಕಿಬಿಡ್ತೀವಿ. ಇವೆಲ್ಲ ಏನಪ್ಪ ಅಂದ್ರೆ 5 ವಿಧಾನದಾಗ ಕೆಲವೊಂದು ಪ್ರಾಪರ್ಟೀಸ್ ಬ್ಯಾಡದು ತೆಗೆದುಹಾಕಿ ಆಮೇಲೆ ಬೇಕಾದಂಥ ಗುಡ್ ಕ್ವಾಲಿಟೀಸ್ ಪ್ರಾಪರ್ಟೀಸ್ ಅನ್ನ ನಾವೇನು ಮಾಡ್ತೀವಿ ಅಡಾಪ್ಟ್ ಮಾಡ್ತೀವಿ. ಸೊ ಅವಾಗ ಏನಾಕೈತೆ ಅಂದ್ರೆ ಅದ ಏನಾಕೈತೆ ಕಟಿಂಗ್ ಟೂಲ್ ಏನಾಕೈತೆ ಅಂದ್ರೆ ಪ್ರೊಡಕ್ಷನ್ ಆಕೈತಿ, ಹಾರ್ಡ್ನೆಸ್ ಆಗಿ ಮತ್ತು ವೇರ್ ರೆಸಿಸ್ಟೆನ್ಸ್ ಆಗಿ ಏನಾಕೈತೆ ಅಂದ್ರೆ ಹೊರಹೊಮ್ಮತೈತಿ. ಇದೇ ಏನಪ್ಪ ಅಂದ್ರೆ ಹೀಟ್ ಟ್ರೀಟ್ಮೆಂಟ್ ಆಫ್ ಕಟಿಂಗ್ ಟೂಲ್ಸ್. ಇನ್ ನೆಕ್ಸ್ಟ್ ಏನಪ್ಪ ಅಂದ್ರೆ ಸರ್ ಈಸ್ ನೋ ಟೈಮ್ ಇನ್ನೊಂದು 5 ನಿಮಿಷ 35 ಇನ್ನು heat treatment of cast iron. Heat treatment of cast iron. Heat treatment of ಕಾಸ್ಟ್ ಐರನ್. ಇಲ್ಲೇನಂತಂದ್ರೆ ಕಾಸ್ಟ್ ಐರನ್ನ ಯಾವ ರೀತಿ ನಾವು ಹೀಟ್ ಟ್ರೀಟ್ಮೆಂಟ್ ಮಾಡ್ತೀವಿ
ಇದ್ರಾಗ ಟೈಪ್ಸ್ ಆಫ್ ಕಾಸ್ಟ್ ಐರನ್ ನೋಡ್ತೀವಿ. ಮತ್ತು ಟೈಪ್ಸ್ ಆಫ್ ಕಾಸ್ಟ್ ಐರನ್, ಯಾವ್ಯಾವ ಕಾಸ್ಟ್ ಐರನ್ನ ನಾವು ಹೀಟ್ ಟ್ರೀಟ್ಮೆಂಟ್ ಮಾಡ್ತೀವಿ. ಕಾಸ್ಟ್ ಐರನ್ನ ಶಾಖ ಚಿಕಿತ್ಸೆಗೆ ಒಳಪಡಿಸ್ತೀವಿ. ಬಟ್ ಕಾಸ್ಟ್ ಐರನ್ದಾಗ ಭಾಳಷ್ಟು ನಾವು ಟೈಪ್ಸ್ ನಾವು ಇದರಲ್ಲಿ ಏನು ಮಾಡ್ಯಾನಂದ್ರೆ ವೈಟ್ ಕಾಸ್ಟ್ ಐರನ್ನ, ಗ್ರೇ ಕಾಸ್ಟ್ ಐರನ್ನ ಅಥವಾ ನೋಡ್ಯುಲರ್ ಆ್ಯಂಡ್ ಮೊಲೆಬಲ್ ಕಾಸ್ಟ್ ಐರನ್, ಇಲ್ಲಿ 3 ರೀತಿ ಕಾಸ್ಟ್ ಐರನ್ ತೊಗೊಂಡ ನಾವು ಹೀಟ್ ಟ್ರೀಟ್ಮೆಂಟ್ದಾಗ. ಒಂದನೇದು ವೈಟ್ ಕಾಸ್ಟ್ ಐರನ್ನ, ಎರಡನೇದ ಗ್ರೇ ಕಾಸ್ಟ್ ಐರನ್ನ, ಮೂರನೇದ ಮೊಲಾಬಲ ಆ್ಯಂಡ್ ನೋಡ್ಯುಲರ್. ಕಾಸ್ಟ್ ಐರನ್ ಇವೇನಪ್ಪ ಅಂದ್ರೆ 3 ರೀತಿ ನಾವು ಕಾಸ್ಟ್ ಐರನ್ ಅದಾವು. 3 ಏನು ಮಾಡ್ತಾರಂದ್ರೆ ಹೀಟ್ ಟ್ರೀಟ್ಮೆಂಟ್ ಮಾಡ್ತಾರೆ. ಹೀಟ್ ಟ್ರೀಟ್ಮೆಂಟ್ದಾಗ ಹೀಟಿಂಗ್ ಆ್ಯಂಡ್ ಸಡನ್ ಕೂಲಿಂಗ್ ಹೀಟ್ ಟ್ರೀಟ್ಮೆಂಟ್ ಮಾಡಿ ಕೆಲವೊಂದು ಪ್ರಾಪರ್ಟೀಸನ್ನು ಏನು ಮಾಡ್ತಾರೋ ಅಡಾಪ್ಟ್ ಮಾಡ್ತಾರೆ. All the similar cast irons in their carbon content and method of manufacture except for the nodular irons which have other alloying metals in them. ಯಾಕಂದ್ರೆ ನೀವು ಮೊದಲೇ ಹೇಳಿ, ಯಾಕಂದ್ರೆ ಕಾರ್ಬನ್ ಕಂಟೆಂಟ್ ಬಹಳಷ್ಟು ಟೈಪ್ಸ್ ಅವು. ಟೈಪ್ಸ್ ಆಗಕ್ಕೆ ಕಾರಣ ಏನಪ್ಪ ಅಂದ್ರೆ ಅದರಲ್ಲಿ ಇರ್ತಕ್ಕಂಥ ಕೆಲವೊಂದು ಕಾರ್ಬನ್ ಕಂಟೆಂಟ್ ಮ್ಯಾಗ ಏನಾಗೈತಿ ಅಂದ್ರೆ ಕಾಸ್ಟ್ ಐರನ್ನ ಡಿವೈಡೇಷನ್ಸ್ ಆಗಿರ್ತಾವೆ. ಇಲ್ಲಿ ಕೆಲವೊಂದು ಏನು ಮಾಡ್ಯಾನಂದ್ರೆ ಕೆಲವೊಂದು ಟ್ರೀಟ್ಮೆಂಟ್ಸ್ ಅನ್ನ ಮಾಡಿದಾನೆ. ಇಲ್ಲಿ ವೈಟ್ ಕಾಸ್ಟ್ ಐರನ್ನ ಯಾವ ರೀತಿ ಹೀಟ್ ಟ್ರೀಟ್ಮೆಂಟ್ ಮಾಡ್ತಾರೋ, ಆಮೇಲೆ ಇದರ ಕಾರ್ಬನ್ ಕಂಟೆಂಟ್ ಎಷ್ಟು ಇರ್ತೈತಿ, ಆಮೇಲೆ ಮೆಲ್ಟಿಂಗ್ ಪಾಯಿಂಟ್ ಯಾವ ರೀತಿ ನಾವು ಉಷ್ಣತೆ ಕೊಡ್ತೀವಿ, ಇದರ ಜೊತೆಗೆ ಯಾವ್ಯಾವ ಗುಣಲಕ್ಷಣಗಳನ್ನ ವೈಟ್ ಕಾಸ್ಟ್ ಐರನ್ದಾಗ ಹಾಕ್ತೀವಿ ಅದನ್ನ ನೋಡಿ. ಈಗ ವೈಟ್ ಕಾಸ್ಟ್ ಐರನ್ ಇಸ್ ಫಾರ್ಮ್ ಬೈ ಹೀಟಿಂಗ್ ಕಾಸ್ಟ್ ಐರನ್ ಟು ಎ ಕ್ರಿಟಿಕಲ್ ಟೆಂಪರೇಚರ್ 900 ಡಿಗ್ರಿ ಸೆಲ್ಸಿಯಸ್ ಟು 1143 ಡಿಗ್ರಿ ಸೆಲ್ಸಿಯಸ್ ಅಂಡ್ ಕೂಲ್ ರ್ಯಾಪಿಡ್ಲಿ. ವೈಟ್ ಕಾಸ್ಟ್ ಐರನ್ದಾಗ ಏನು ಮಾಡ್ತೀವಿ ನಾವು, ವೈಟ್ ಕಾಸ್ಟ್ ಐರನ್ 900 ಡಿಗ್ರಿ ಸೆಲ್ಸಿಯಸ್ ಹಿಡ್ಕೊಂಡ 1143 ಡಿಗ್ರಿ ಸೆಲ್ಸಿಯಸ್ ತನಕ ಏನು ಮಾಡ್ತೀವಿ ಅಂದ್ರೆ ಕಾಸಿ ಮೆಲ್ಟ್ ಮಾಡ್ತೀವಿ. ಆಮೇಲೆ ಏನು ಮಾಡ್ತೀವಿ ಅಂದ್ರೆ ಕೂಲ್ ಮಾಡ್ತೀವಿ ಇಮಿಡಿಯೇಟ್ ಆಗಿ, ರ್ಯಾಪಿಡ್ಲಿ ಕೂಲ್. ದಿಸ್ ಕಾಸ್ಟ್ ಐರನ್ ಗೆಟ್ಸ್ ಇಟ್ಸ್ ನೇಮ್ ಫ್ರಮ್ ದ ಅಪಿಯರೆನ್ಸ್ ಆಫ್ ದ ಫ್ರ್ಯಾಕ್ಚರ್ ವಿಚ್ ಈಸ್ ವೈಟ್. ಹಿಂಗಾಗೋದ್ರಿಂದ ಏನಾಕೈತೆ ಅಂದ್ರೆ ವೈಟ್ ಆಗಿ ಬರ್ತೈತಿ. ಹಿಂಗಾಗೋದ್ರಿಂದ ಏನಾಕೈತೆ ಅಂದ್ರೆ ಸೊ ಇಟ್ ಅಪಿಯರೆನ್ಸ್ ಹೆಂಗೆ ಬರುತ್ತೆ ಅಂದ್ರೆ ಇಟ್ ಅಪಿಯರೆನ್ಸ್ ವೈಟ್ ಆಗಿ ಬರ್ತೈತಿ. And which is white as a result of the carbon being in solution with the iron forming cementate and ferrite. ಆಮೇಲೆ ಏನು ಮಾಡ್ತೀವಿ ಅಂದ್ರೆ ಏನು ಲಿಕ್ವಿಡ್ ರೂಪದಾಗ ಇರ್ತೈತಿ ಸೊ ಅದು ವೈಟ್ ಪ್ರಿಸಿಪಿಟ್ ಇರ್ತೈತಿ. ಸೊ ಆಮೇಲೆ ಫೆರಲೈಟ್ ಮತ್ತು ಸಿಮೆಂಟೈಟ್ ಅಂತಕ್ಕಂಥ ಮತ್ತೆ 2 ವಿಧಾನಗಳನ್ನ ಏನು ಮಾಡ್ತೀವಿ ನಾವು ಅಡಾಪ್ಟೇಷನ್ ಮಾಡ್ತೀವಿ. ಇಫ್ ಕಾಸ್ಟ್ ಐರನ್ ಈಸ್ ಹೀಟೆಡ್ ಟು ಇಟ್ಸ್ ಕ್ರಿಟಿಕಲ್ ಟೆಂಪರೇಚರ್ ಆ್ಯಂಡ್ ದೆನ್ ಕೂಲ್ಡ್ ಸ್ಲೋಲಿ ಇನ್ ಆಸ್ಪೆಕ್ಟೋಸ್ ಸ್ಯಾಂಡ್ ಆ್ಯಂಡ್ ಫರ್ನೆಸ್. ಉಸಿಕಿನ ಒಳಗಡೆ ಏನು ಮಾಡ್ತೀವಿ ಅಂದ್ರೆ ಹೀಟ್ ಮಾಡಿ ಉಸಿಕಿನ ಒಳಗಡೆ ಏನು ಮಾಡ್ತೀವಿ ಅಂದ್ರೆ ಇದನ್ನು ಕೂಲ್ ಮಾಡ್ತೀವಿ. ದ ಸ್ಲೋ ಚೇಂಜಸ್ ಥ್ರೂ ದ ಟೆಂಪರೇಚರ್ ರೇಂಜಸ್ ಪರ್ಮಿಟ್ಸ್ ಎನಫ್ ಟೈಮ್ ಫಾರ್ ಸಮ್ ಆಫ್ ದ ಎಕ್ಸೆಸಿವ್ ಕಾರ್ಬನ್ ಟು ಸಪ್ರೇಟ್ ಫ್ರಮ್ ದ ಐರನ್. ಸ್ಲೋ ಆಗಿ ಕೂಲ್ ಮಾಡೋದ್ರಿಂದ ಏನಾಕೈತೆ ಅಂದ್ರೆ ಕೆಲವೊಂದು ಕಾರ್ಬನ್ ಕಂಟೆಂಟ್ಸ್ ಸಪ್ರೇಷನ್ ಆಗಕ್ಕೆ ಸ್ವಲ್ಪ ಟೈಮ್ ತಗೋತೈತಿ. ವೆನ್ ಎ ಸ್ಯಾಂಪಲ್ ಆಫ್ ದಿಸ್ ಟೈಪ್ ಆಫ್ ಕಾಸ್ಟ್ ಐರನ್ ಈಸ್ ಬ್ರೋಕನ್, the fracture has been grayish color because of the number of graphite flakes in the cast iron body. The white cast iron because of the excessive amount of carbide is too hard to machines, whereas grey cast iron because of the presence of the graphite flakes and the reduction of the amount of carbide is machinable. ವೈಟ್ ಕಾಸ್ಟ್ ಐರನ್ನ ಜಾಸ್ತಿ ಹಾರ್ಡ್ ಇರೋದ್ರಿಂದ ಕಾರ್ಬೈಡ್ ಆಗಿ ಏನಾಗ್ತೈತೆ ಅಂದ್ರೆ ಇದನ್ನು ಬಳಕೆ ಮಾಡ್ತೀವಿ. ಆಮೇಲೆ ಇದು ಜಾಸ್ತಿ ಮಸ್ನಿಂಗ್ ಸಲುವಾಗಿ ಇದನ್ನು ಉಪಯೋಗ ಮಾಡ್ತೀವಿ. ವೈಟ್ ಕಾಸ್ಟ್ ಐರನ್ದಾಗ ಏನು ಮೇನ್ ತಿಳ್ಕೊಬೇಕಂದ್ರೆ ಹೀಟ್ ಟ್ರೀಟ್ಮೆಂಟ್ ಹೆಂಗೆ ಇರ್ತೈತೆ ಅಂದ್ರೆ 800 ಹಿಡ್ಕೊಂಡ 1143 ಡಿಗ್ರಿ ಸೆಲ್ಸಿಯಸ್ ತನಕ ಏನು ಮಾಡ್ತೀವಿ ಅಂದ್ರೆ ಕಾಸ್ತೀವಿ, ಮೆಲ್ಟ್ ಮಾಡ್ತೀವಿ. ಆಮೇಲೆ ಏನಾಕೈತೆ ಅಂದ್ರೆ ಅದನ್ನು ಕೂಲ್ ಮಾಡ್ತೀವಿ. ಎಲ್ಲಿ ಫರ್ನೆಸ್ ಒಳಗಡೆ ಕೂಲ್ ಮಾಡ್ತೀವಿ ಅಟ್ ರೂಮ್ ಟೆಂಪರೇಚರ್, ಅಥವಾ ಫರ್ನೆಸ್ ಆಫ್ ಮಾಡಿ ಮತ್ತೆ ಈ ಆನ್ ಮಾಡಿಲ್ಲ ಫರ್ನೆಸ್ ಆಫ್ ಮಾಡಿ ಅಟ್ ರೂಮ್ ಟೆಂಪರೇಚರ್ ಒಳಗಡೆ ಕೂಲ್ ಮಾಡ್ತೀವಿ. ಇಲ್ಲಾಂದ್ರೆ ಫರ್ನೆಸ್ ಒಳಗಡೆಯಿಂದ ಹೊರಗಡೆ ರಿಮೂವ್ ಮಾಡಿ ಸ್ಯಾಂಡ್ ಒಳಗಡೆ ಏನು ಮಾಡ್ತೀವಿ ಅಂದ್ರೆ ಕೂಲ್ ಮಾಡ್ತೀವಿ. ಕೂಲ್ ಮಾಡಿ ಸ್ಲೋ ಆಗಿ